ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಫ್ರೆಂಡ್ ಅಣ್ಣ ತಮ್ಮ ಅವ್ರ ಮನೆ ಮಗ ಶಿವಶಂಕರ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ನನ್ನ ಇಂಜಿನಿಯರಿಂಗ್ ಕಾಲೇಜ್ ಲೈಫ್ ಜರ್ನಿಯ ಮೊದಲನೇ ದಿನ. ಸೊ ಕಾಲೇಜವರು ನನ್ನ ಪೇರೆಂಟ್ಸ್ನ ಓರಿಯೆಂಟೇಷನ್ ಡೇ ಇದೆ, ಬರಬೇಕು ಅಂತ ಕರೆದವ್ರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಬೇಗ ಲೇಟ್ ಮಾಡಿದೆ, ರೆಡಿ ಆಗೋಣ. ಸೊ ನನ್ನ ಔಟ್ಫಿಟ್ ಏನಪ್ಪ ಅಂತಂದರೆ ಇದೆ ಗಾಯ್ಸ್. ಬಟ್ ಒಂದು ಡೌಟ್ ಆಗ್ತಿದೆ, ಇದು ಇನ್ಶರ್ಟ್ ಮಾಡಿದ್ರೆ ಚೆನ್ನಾಗೈತಾ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ ಹೇಗೆ ಕಾಣ್ತಿದ್ದೀನಿ ಅಂತ, ಯಾವ್ದು ಚೆನ್ನಾಗಿದೆ ಅಂತ ಬಿಲೋ ಕಮೆಂಟಲ್ಲಿ ಹೇಳಿ. ಇವಾಗ ಹಿಂಗೆ ಇರಲಿ, ಸದ್ಯಕ್ಕೆ ಹೋಗ್ತಾ ಆಮೇಲೆ ನೋಡೋಣ ಬೇಕಾದ್ರೆ. ಓಕೆ ಓಕೆ ಓಕೆ. ಮಧ್ಯಾಹ್ನ ಫುಡ್ಡು ಅವರೇ ಪ್ರೊವೈಡ್ ಮಾಡ್ತಾರಂತೆ ಗಾಯ್ಸ್ ಕಾಲೇಜಿಂದ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ಇವಾಗ ನಾಷ್ಟ ನಮ್ಮನೇಲೆ ತಿನ್ಕೊಂಡು ಹೋಗ್ಬೇಕು. ಕೇಳೋಣ ಬನ್ನಿ ಅಮ್ಮ ಹತ್ರ. ಮಾ ನಾಷ್ಟ ವ್ಲಾಗು ನನ್ನ ಇಂಜಿನಿಯರಿಂಗ್ ಮೊದಲನೇ ದಿನ ಅಂತ. ಟೊಮೆಟೊ ಬಾತ್ ಮಾಡೋರೆ ಗೈಸ್. ಇಲ್ಲಿ ನೋಡಿ ಗಾಯ್ಸ್, ಟೊಮೆಟೊ ಬಾತ್ ಮಾಡೋರೆ. ತಿನ್ಕೊಂಡು ಹೊರಡುವ. ಕಾಲೇಜಿಗೆ ಪೇರೆಂಟ್ಸಿಗೆ ಕರ್ಕೊಂಬನ್ನಿ ಅಂದವ್ರೆ ಗೈಸ್. ಬಟ್ ನಮ್ಮಮ್ಮ ಯಾವುದೋ ಫಂಕ್ಷನ್ಗೆ ಹೋಗ್ಬೇಕಂತೆ. ಸೊ ನಾನು ನಮ್ಮ ಭಾವನ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಅವ್ರು ಬಂದಮೇಲೆ ಅವ್ರ ಜೊತೆ ಹಂಗೆ ಬೈಕಲ್ಲಿ ಹೋಗ್ತೀನಿ ಗೈಸ್. ನಮ್ಮ ಭಾವ ಬಂದವ್ರೆ, ಅವ್ರ ಜೊತೆನೇ ಹೋಗೋದು. ಇವರೇ ಗೈಸ್ ನಮ್ಮ ಭಾವ, ಇವ್ರ ಜೊತೆನೇ ಇವಾಗ ಕಾಲೇಜ್ ಹೋಗ್ತಿರೋದು ಗೈಸ್. ಈಗ ನಾವು ಹೊರಡ್ತಿದ್ದೀವಿ. ಬಾಯ್ ಮಾ ಬಾವಾ. ಗೈಸ್ ಭಾವ ಜೊತೆ ಹೋಗ್ತಾ ಇದ್ದೀನಿ. ಗಾಯ್ಸ್ ಇದೆಲ್ಲದ್ರ ಮಧ್ಯೆ ನನ್ನ ಕಾಲೇಜ್ ಯಾವುದು ಅಂತಲೇ ಹೇಳಿಲ್ಲ ನಾನು ನಿಮಗೆ, ಮರ್ತೇ ಹೋದೆ. ಅದಕ್ಕೆ ಹೊಸ ವ್ಲಾಗರ್ ಅನ್ನೋದು ನನ್ನ. ನಮಗೆಲ್ಲ ಗೊತ್ತಾಗೋಯ್ತು. ನಾನು ಸೇರ್ಕೊಂಡಿರೋ ಕಾಲೇಜ್ ಬಂದು ವ್ಯಾಸ ಕಾಲೇಜ್ ಡೀಮ್ ಟು ಬಿ ಯೂನಿವರ್ಸಿಟಿ ಅಂತ. ಇಂಜಿನಿಯರಿಂಗ್ CSE ತೊಗೊಂಡಿದ್ದೀನಿ. ಈ ಕಾಲೇಜ್ ಲೊಕೇಶನ್ ಬಂದು ರಾಜರಾಜೇಶ್ವರಿ ನಗರ್ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಐತಲ್ಲ, ಗ್ಲೋಬಲ್ ಸತ್ವ ಗೇಟ್, ಗ್ಲೋಬಲ್ ಸತ್ವ ಸಿಟಿ ಒಳಗಡೆನೆ ಮಧ್ಯದಲ್ಲಿ ಈ ಕಾಲೇಜ್ ಲೊಕೇಟ್ ಆಗಿರೋದು. ಗೈಸ್ ನೀವಿಲ್ಲಿ ನೋಡ್ಬೋದು ಲೊಕೇಶನ್ ಎಲ್ಲಂತಂದರೆ RV ಕಾಲೇಜ್ ಐತಲ್ಲ, RV ಕಾಲೇಜ್ ಮೆಟ್ರೋ ಸ್ಟೇಷನ್ ಪಟ್ಟಣಗೆರೆ, ಅದ್ರ ಪಕ್ಕದಲ್ಲೇ ಇಲ್ಲಿ ಸತ್ವ ಗ್ಲೋಬಲ್ ಗೇಟ್ ಅಂತಿದೆ, ಗ್ಲೋಬಲ್ ಸಿಟಿ. ಇಲ್ಲೇ ನಮ್ಮ ಗ್ಲೋಬಲ್ ಸಿಟಿ ಇರೋದು ಗೈಸ್. ಸತ್ವ ಗೇಟ್ ಒಳಗಡೆ ಎಂಟರ್ ಆಗಿದ್ದೀವಿ. ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸತ್ವ. ಒಳಗಡೆ ವಿಡಿಯೋ ಹಿಡಿಬೋದು ಇಲ್ಲೋ ಗೊತ್ತಿಲ್ಲ ಕ್ಯಾಂಪಸ್ಸಲ್ಲಿ, ಆದರೆ ಟ್ರೈ ಮಾಡ್ತೀನಿ ಪಕ್ಕ. ಗೈಸ್ ಇಲ್ಲಿ ನೋಡ್ತಿದ್ದೀರಲ್ಲ, ಸುತ್ತಮುತ್ತ ಎಲ್ಲ ಕಂಪ್ನಿಗಳಿದೆ. ಲೈಕ್ ಅಕ್ಸೆಂಚರ್, LTD, ಈ ಕಂಪ್ನಿ ಬಂದು ಸೊನಾಟ, LTT ಮೈಂಡ್ ಅಂತ ಒಂದು ಕಂಪ್ನಿ, ಸುಮಾರು ಕಂಪ್ನಿಗಳಿದೆ ನೋಡಿ. ಇಲ್ಲಿ ಕಾಣಿಸ್ಬೋದು, ಅದೇ ಸೊನಾಟ ಕಂಪ್ನಿ. ಹಿಂಗೆ ಮುಂದೆ ಹೋದರೆ ಮಧ್ಯದಲ್ಲಿ ಈ ಟೆಕ್ ಪಾರ್ಕ್ ಮಧ್ಯದಲ್ಲಿ ನಮ್ಮ ಕಾಲೇಜ್ ಲೊಕೇಟ್ ಆಗಿರೋದು. ಫಸ್ಟ್ ಟೈಮ್ ಕಾಲೇಜ್ ಹೋಗ್ತಿರೋದು ಎಷ್ಟೊಂದು ದಿನ ಆದಮೇಲೆ ಒಂಥರ ಡವ ಅನಿಸುತ್ತೆ. ಇದೇನಾ?
ತಿಂಗಳಾದ್ಮೇಲೆ ಬರ್ತಿರೋದು ನಾನು ಅಲ್ಲಿ ಅಂತ ಪಾರ್ಕಿಂಗ್. 2-3 ತಿಂಗಳು ಮನೇಲಿದ್ದೆ, ಎಷ್ಟೊಂದು ದಿನ ಆದ್ಮೇಲೆ ಬರ್ತಿರೋದಕ್ಕೆ ಒಂಥರ ಫಸ್ಟ್ ಡೇ ಅದು ಭಯ ಇರುತ್ತಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಇಲ್ಲಿ ನೋಡ್ತಿರ್ಬೋದು, ಇದೆ ನಮ್ಮ ಕಾಲೇಜು. ಈಗ ಸುತ್ತಮುತ್ತ 2 ಕಂಪ್ನಿ ಐತೆ, ಮಧ್ಯದಲ್ಲಿ ಇದು ಒಂದು ಕಾಲೇಜು. ಬಾಬಾ ಸೈಕಲ್ ಎಲ್ಲ ಇದೆ ಬಾಬಾ, ಸೈಕಲಿಂಗ್ ಮಾಡೋಕ್ಕೆ. ಗೈಸ್ ಇಲ್ಲಿ ನೋಡ್ತಿರ್ಬೋದು, ಇದೆ ನಮ್ಮ ಕಾಲೇಜು. ಗೈಸ್ ನಾವಿಲ್ಲಿ ಬಂದು ಆಗಲೇ ಅರ್ಧ ಗಂಟೆ ಆಯಿತು, ಇನ್ನೂ ಶುರು ಮಾಡಿಲ್ಲ. ಇನ್ನೂ ಪೇರೆಂಟ್ಸ್ ಬರ್ತಾವ್ರೆ, ಸೊ ಅದಕ್ಕೆ ಕಾಯ್ತಾವ್ರೆ ಎಲ್ಲರೂ ಬರಲಿ ಅಂತ. ಗೈಸ್ ಈಗ ಓರಿಯೆಂಟೇಷನ್ ಮುಗಿದಿದೆ, ನೆಕ್ಸ್ಟು ಊಟ ಕೊಡ್ತಾರೆ. ಊಟಕ್ಕೆ ಹೋಗಿ ನಮ್ಮ ಭಾವ ಅಂದರೆ ಪೇರೆಂಟ್ಸ್ ಎಲ್ಲರೂ ಹೋಗ್ತಾರೆ. ಸ್ಟೂಡೆಂಟ್ಸು ಸಂಜೆ ಗಂಟೆ ಇರಬೇಕು, ಇನ್ನು 4:30 ಗಂಟೆ. ಅಲ್ಲಿ ನೋಡಿ ಗೈಸ್, ಅಲ್ಲೇ ಊಟ ಕೊಡ್ತಿರೋದು. ಹೋಗಿ ನೋಡೋಣ ಏನು ಊಟ ಇದೆ ಅಂತ. ಹೋಗಿ ತಗೋತಿರೋದು ಸುಮ್ಮನೆ. ಬೊಫೆ ಸಿಸ್ಟಮ್ ಬಾವ ಕಳ್ಳ ಸ್ವಲ್ಪ ಸೇಮ್ ಅಲ್ಲಿ ಎಲ್ಲ ಸೇಮ್ ಅನ್ಸುತ್ತೆ. ಗಾಯ್ಸ್ ಊಟ ಆಯಿತು ಗಾಯ್ಸ್. ಊಟ ಮಾಡಿಕೊಂಡು ಈಗ ನಮ್ಮ ಬಾವ ಹೊರಟರು, ಅವ್ರನ್ನ ಕಳಿಸ್ಕೊಟ್ಟೆ. ನಾವೀಗ ಸೆಮಿನಾರ್ ಹಾಲಿಗೆ ಹೋಗ್ಬೇಕಂತೆ. ಇನ್ನೂ ಓರಿಯೆಂಟೇಷನ್ಸ್ ಇದೆ, ಸೊ ಹೋಗಿ ನೋಡೋಣ ಬನ್ನಿ. ಗೈಸ್ ಇದೆ ನಮ್ಮ ಕಾಲೇಜ್ ಕ್ಯಾಂಪಸ್ಸು, ನೋಡ್ತಾ ಇದ್ದೀನಿ. ಹಿಂಗೆ ಹೋಗೋದ ಗೈಸ್, ಫುಲ್ ಎಲ್ಲ ಡಿಜಿಟಲ್ಲು. ಇದು ಕಾಲೇಜ್ ಅಂತಲೇ ಯಾರೂ ನಂಬಲ್ಲ ಗಾಯ್ಸ್. ಕಂಪ್ನಿಗಳ ಮಧ್ಯೆ ಕಂಪ್ನಿಗಳ ಥರನೇ ಕಟ್ಟವ್ರೆ. ನಾನು ಸೆಕೆಂಡ್ PU ಓದ್ತಿದ್ದಾಗ ನನ್ನ ಫ್ರೆಂಡ್ ಇವನು ಇದೇ ಕಾಲೇಜ್ ಸೇರ್ಕೊಂಡವ್ರು, ನನಗೂ ಇವತ್ತೇ ಸಿಕ್ಕಿದ್ದು. ನೋಡಿ ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು ಒಂದೊಂದು ಕ್ಲಾಸ್ ರೂಮ್ ಕೂಡ ಹೇಗಿದೆ ಅಂತ. ಬ್ಲ್ಯಾಕ್ ಬೋರ್ಡ್ ವೈಟ್ ಬೋರ್ಡ್ ಯಾವುದೂ ಯೂಸ್ ಮಾಡಲ್ಲ, ಎಲ್ಲ ಫುಲ್ ಡಿಜಿಟಲ್ ಬೋರ್ಡ್ಸು. ಇದು ಬಂದು ರಿಸೆಪ್ಷನ್ ಜಾಗ ಗೈಸ್. ಈ ಕಾಲೇಜ್ ಓನರ್ ಬಂದು ಅಂದರೆ ಫೌಂಡರ್, ಈ ಕಾಲೇಜ್ ಫೌಂಡರ್ ಬಂದು SVS ಕಾಲೇಜ್ ಫೌಂಡರ್ ಬಂದು ಡಾಕ್ಟರ್ HN ನಾಗೇಂದ್ರ ಅಂತ. ನೀವಲ್ಲಿ ನೋಡ್ಬೋದು, ಇವ್ರ ಅವಾರ್ಡ್ಸ್ ಇದೆಲ್ಲ. ನಮಗೆ ಸೆಮಿನಾರ್ ಒಳಗೆ ಬರೋಕ್ಕೆ ಹೇಳಿದ್ರಲ್ಲ, ಇದೆ ಸೆಮಿನಾರ್ ಹಾಲು. ನೋಡಿ ಸೆಮಿನಾರ್ ಹಾಲ್, ಇದೆ ಸೆಮಿನಾರ್ ಹಾಲ್. ಬಟ್ ಇನ್ನೂ ½ hour ಟೈಮ್ ಇದೆ, ಸೊ ಫುಲ್ ಕ್ಯಾಂಪಸ್ ಒಂದು ಸುತ್ತಾಕೊಂಬರೋಣ ಬನ್ನಿ. ನಾನು ನಿಮಗೆ ಎಂಟ್ರೆನ್ಸಿಂದ ತೋರಿಸ್ತೀನಿ ನೋಡಿ ಕಾಲೇಜ್ ವ್ಯೂ ಹೆಂಗಿದೆ ಅಂತ. ಇದು ಮೇನ್ ಎಂಟ್ರೆನ್ಸು. ಸೊ ಈ ಸೈಡ್ ಹೋದರೆ ಕ್ಲಾಸ್ ರೂಮ್ಸು, ಈ ಸೈಡು ರಿಸೆಪ್ಷನಿಸ್ಟು, ಆ ಸೈಡ್ ಹೋದರೆ ಕ್ಲಾಸ್ ರೂಮ್ಸು, ಆ ಸೈಡು ಈ ಸೈಡ್ ಎಲ್ಲ ಕಡೆ ಕ್ಲಾಸ್ ರೂಮ್ಸ್ ಇದೆ. ಸೊ ಗ್ರೌಂಡ್ ಫ್ಲೋರಲ್ಲೇ 20 ಕ್ಲಾಸ್ ರೂಮ್ಸ್ ಇದೆ ಗೈಸ್. ಹೀಗೆ 2-3 ಫ್ಲೋರ್ ಇದೆ. 3rd ಫ್ಲೋರಲ್ಲಿ ಫಸ್ಟ್ ಫ್ಲೋರ್ ಗ್ರೌಂಡ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗ್ರೌಂಡ್ ಫ್ಲೋರ್ ನಿಮ್ಗೆ ತೋರಿಸಿದ್ದೀನಿ ಆಗಲೇ ಬರ್ತಾ. ಸೊ ಈಗ ಫಸ್ಟ್ ಫ್ಲೋರ್ ಹೋಗಿ ನೋಡೋಣ ಬನ್ನಿ ಗೈಸ್. ನಾನು ಏನು ಹೇಳ್ತಿದ್ದೆ ಅಂದರೆ,
ಸೊ ಹಿಂಗೆ ಹೋದರೆ ಫಸ್ಟ್ ಫ್ಲೋರ್ ಹೋಗ್ತೀವಿ ಗಾಯ್ಸ್. ಥರ್ಡ್ ಫ್ಲೋರಲ್ಲಿ ಕಂಪ್ಯೂಟರ್ ಲ್ಯಾಬ್ಗಳೆಲ್ಲ ಐತೆ, ಲ್ಯಾಬ್ಸ್, ಅದರ್ ಆ್ಯಕ್ಟಿವಿಟೀಸ್ ಎಲ್ಲ. ಆ ಸೈಡ್ ಲಿಫ್ಟು, ಈ ಸೈಡು ಸ್ಟೇರ್ ಕೇಸ್ ಇದೆ. ಗೈಸ್ ನೀವೀಗ ನೋಡ್ಬೋದು, ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಇಲ್ಲಿ ಇದು ನಾನು ಫಸ್ಟ್ ಟೈಮೇ ಬಂದು ನೋಡ್ತಿರೋದು. ನೋಡೋಣ ಬನ್ನಿ ಹೇಗಿದೆ ಅಂತ. ಇಲ್ಲೊಂದು ಸ್ಪೇಸ್ ಥರ ಮಾಡೋರೆ ಸ್ಟೂಡೆಂಟ್ಸ್ ಇರೋದಕ್ಕೆ. ಆ್ಯಂಡ್ ಹಾಗೆ ಕ್ಲಾಸ್ ರೂಮ್ಸ್ ಇಲ್ಲೂ ಇದೆ, ಸೇಮ್ ಗ್ರೌಂಡ್ ಫ್ಲೋರಲ್ಲಿ ಇದ್ದಿದ್ದ ಥರ ಕ್ಲಾಸ್ ರೂಮ್ಸ್ ಸುಮಾರಷ್ಟಿದೆ. ಬನ್ನಿ ಹೋಗಿ ನೋಡೋಣ. ಇವರೆಲ್ಲ ಸೆಕೆಂಡ್ ಇಯರ್ ಅನ್ಸುತ್ತೆ. ಪ್ಲೇಸಲ್ಲಿ ನೀವು ನೋಡ್ತಿರ್ಬೋದು ರೋಬೋಟ್ ಎಲ್ಲ ಇದೆ. ಡಾಗ್ ರೋಬೋಟ್ ಕೂಡ ಇದೆ, ನೀವು ಅಲ್ಲಿ ಕ್ಯಾಪಲ್ಲಿ ನೋಡ್ತಿರ್ಬೋದು ಗೈಸ್. ಸೇಮ್ ಕ್ಲಾಸ್ ರೂಮ್ಸ್. ಈಗ ಮತ್ತೋಗಿ ಮೇಲ್ಗಡೆ ಹೋಗೋಣ, ಸೆಕೆಂಡ್ ಫ್ಲೋರ್. ಗೈಸ್ ಯಾವ ಸೈಡ್ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಸೈಡು ಬರೀ ವೈಟ್ ವೈಟ್ ವೈಟ್, ಎಲ್ಲ ಕಡೆ ಸೇಮ್ ಬಂದ್ಬಿಟ್ವಲ್ಲ. ಹಿಂಗೆ ಹೋಗ್ಬೇಕಾದ್ರೆ ಗೈಸ್ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ. ಇಟ್ ಹಾಯ್. ನೋಡಿ ಗೈಸ್ ಇಲ್ಲಿ ಹೆಂಗಿದೆ ಅಂತ. ಸ್ಟೇರ್ ಕೇಸ್ ಹತ್ರ ಬಂದ್ಬಿಟ್ವಿ. ಒಂದು ರೌಂಡ್ ಹಾಕೋದಕ್ಕೆ ಸುಸ್ತಾಗೋಯ್ತು ಗೈಸ್, ಒಂದು ಫ್ಲೋರೇ. ಗೈಸ್ ನಾನು ಹೇಳ್ತಿದ್ನಲ್ಲ, ಡಾಕ್ಟರ್ ಎಚ್ ಎನ್ ನಾಗೇಂದ್ರ ಅಂತ ಇವರೇ. ಗೈಸ್ ಇಲ್ಲಿ ನೋಡಿ ಟೆಕ್ ಪಾರ್ಕ್ ಒಳಗಡೆ ಹೇಗಿದೆ ಅಂತ. ಇದು ಸೆಕೆಂಡ್ ಫ್ಲೋರು. ಇಲ್ಲಿ ಬಂದಿದ್ದೇನೆ ಗೈಸ್ ನಾನು ಯೂನಿಫಾರ್ಮ್ ತೊಗೊಳಕ್ಕೆ. ಇಲ್ಲೇ ಕ್ಲಾಸ್ ಲ್ಯಾಬ್ಸ್ ಎಲ್ಲ ಇರೋದು, ಕಂಪ್ಯೂಟರ್ ಲ್ಯಾಬ್ಸ್. ಬನ್ನಿ ಅದು ತೋರಿಸ್ತೀನಿ, ಲ್ಯಾಬ್, ಲೈಬ್ರರಿ ಎಲ್ಲ. ನೀವು ನೋಡ್ಬೋದು ಗೈಸ್, ಇದು ಡಿಜಿಟಲ್ ಲೈಬ್ರರಿ ಮತ್ತು ಬುಕ್ಸ್ ಲೈಬ್ರರಿ. ಇಲ್ಲಿ ಸೈನ್ ಹಾಕ್ಬಿಟ್ಟು ಹೋಗಬೇಕು ಅಂತೆ, ಯಾಕಂದರೆ ಯಾವಾಗ ಲೈಬ್ರರಿ ಒಳಗಡೆ ಹೋಗ್ತೀವಿ, ಯಾವಾಗ ಆಚೆ ಬರ್ತೀವಿ ಅಂತ ಒಂದು ಅವ್ರ ಇನ್ಫಾರ್ಮೇಷನ್ಗೆ. ಇದು ಲೈಬ್ರರಿ ಗಾಯ್ಸ್, ನೋಡ್ತಿರ್ಬೋದು ನೀವು. ಮತ್ತು ಇಲ್ಲಿ ನೋಡಿ ಗೈಸ್, ಡಿಜಿಟಲ್ ಲೈಬ್ರರಿನ ಹೆಂಗೆ ಡಿಸೈನ್ ಮಾಡೋರೆ ಅಂತಂದರೆ ಕ್ಯೂಬಿಕ್ಸ್ ಥರ ಮಾಡೋರೆ, ಸೇಮ್ ಆಫೀಸ್ ಎಕ್ಸ್ಪೀರಿಯೆನ್ಸ್ ಬರಲಿ ಸ್ಟೂಡೆಂಟ್ಸ್ಗೆ ಅಂತ. ಗೈಸ್ ಇಲ್ಲಿ ನೋಡ್ತಿರ್ಬೋದು, ಇದು ಕಂಪ್ಯೂಟರ್ ಲ್ಯಾಬು. ಇನ್ನೂ ವರ್ಕ್ ನಡೀತಿರೋದ್ರಿಂದ ಕ್ಲೋಸ್ ಮಾಡೋರೆ. ಇಲ್ಲಿಂದ ನೋಡ್ಬೋದು ಎಲ್ಲ ಕ್ಯೂಬಿಕ್ಸ್ ಥರನೇ ಅರೇಂಜ್ ಮಾಡಿಟ್ಟವ್ರೆ.
ಗೈಸ್ ಎಲ್ಲಿರೋ ಕಂಪ್ಯೂಟರ್ ಲ್ಯಾಬ್ ಓಪನ್ ಇದೆ ಬನ್ನಿ ನೋಡಿ ಗೈಸ್, ಇದು ಕಂಪ್ಯೂಟರ್ ಲ್ಯಾಬು. ಇನ್ನೂ ಸಿಸ್ಟಮ್ಸ್ ಫಿಕ್ಸ್ ಮಾಡಿಲ್ಲ, ಮಾಡ್ತಾರೆ. ನೋಡು ಗೈಸ್, ಇಲ್ಲಿ ಇದು ಲಾಡ್ಜ್ ಥರ ಕುತ್ಕೊಂಡು ಏನಾದರೂ ಮಾತಾಡೋಕ್ಕಿರು. 10th ಫ್ಲೋರ್ ನೋಡಾಯ್ತು, ಬನ್ನಿ ಈಗ 3rd ಫ್ಲೋರ್ ಹೋಗಿ ನೋಡೋಣ. ನೋಡಿ ಈಗ 2nd ಫ್ಲೋರಿಂದ ವ್ಯೂ ಹೇಗಿದೆ. ಥರ್ಡ್ ಫ್ಲೋರ್ ಎಂಟ್ರಿ. ಐ ಥಿಂಕ್ ಇದು ಲಾಕ್ ಆಗಿದೆ. 3rd ಫ್ಲೋರ್ ಇನ್ನೂ ರಿನೋವೇಟ್ ಮಾಡ್ತಾರೆ, ಸೊ ಲಾಕ್ ಆಗಿದೆ. ಬನ್ನಿ 4th ಫ್ಲೋರ್ ಹೋಗೋಣ. ಥರ್ಡ್ ಫ್ಲೋರಿಂದ ವ್ಯೂ. 4th ಫ್ಲೋರ್ ಕೂಡ ಲಾಕ್ ಆಗಿದೆ. ರಿವ್ಯೂ ಅಂದರೆ ರಿನೋವೇಷನ್ ನಡೀತಿದೆ. ಸೊ 5th ಫ್ಲೋರ್ ಗೈಸ್. ಫೋರ್ತ್ ಫ್ಲೋರಿಂದ ವ್ಯೂ ನೋಡಿ ಗೈಸ್. ಅದು LTT ಮೈನ್ ಟ್ರೀ. ಫಿಫ್ತ್ ಫ್ಲೋರ್ ಕೂಡ ಲಾಕ್ ಆಗಿದೆ, ಇದು ರಿನೋವೇಷನಲ್ಲಿದೆ. ಸೊ ನಾವು ವಿ ಆರ್ ಹೆಡಿಂಗ್ ಟು ದ 6th ಫ್ಲೋರ್. ವ್ಯೂ ಫ್ರಮ್ ದಿ 5th ಫ್ಲೋರ್. ಅಲ್ಲಿ ಹಟ್ ಥರ ಕಾಣಿಸ್ತಿರ್ಬೋದು ನಿಮಗೆ, ಅದು ಅಡ್ಮಿಷನ್ ಆಫೀಸು. ಇದು 6th ಫ್ಲೋರ್. 6th ಫ್ಲೋರಲ್ಲಿ ಟೆರೆಸ್ ಅಂದರೆ ಕ್ಯಾಂಟೀನ್ ಇದೆ. ಮತ್ತು ನಾವೀಗ ಓರಿಯೆಂಟೇಷನ್ ಅಟೆಂಡ್ ಮಾಡಿದ್ವಲ್ಲ, ಆ ಜಾಗ ಕೂಡ ಇದೆ ಅಲ್ಲಿ, ಓಪನ್ ಆಡಿಟೋರಿಯಂ ಥರ. ನೋಡ್ತಿರ್ಬೋದು, ಇದು ಕ್ಯಾಂಟೀನು. ಸೊ ಇಲ್ಲೆಲ್ಲ ಕುತ್ಕೊಂಡು ತಿನ್ಬೋದು. ಅಲ್ಲೇ ನಮ್ಮ ಓರಿಯೆಂಟೇಷನ್ ನಡೆದಿದ್ದು ಗೈಸ್. ಗೈಸ್ ನೋಡಿದ್ರಲ್ಲ, ಇದು ನಾನು ಹೋಗ್ತಿರೋ ಇಂಜಿನಿಯರಿಂಗ್ ಕಾಲೇಜ್. ಇನ್ನೂ ಓದ್ತಿಲ್ಲ, ಓದೋಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಹೇಗಿದೆ ಗಾಯ್ಸ್? ಸೊ ಗಾಯ್ಸ್, ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲನೂ ಮಾಡಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.